ಕೋಲ್ಕತ್ತಾ ನೈಟ್ ರೈಡರ್ಸ್ ಎಂತ ಮಾಡಿದ್ರಿ? ರೈಡ್ ಮಾಡ್ಲಿಕ್ಕೆ ಹೋಗಿ ರೈಡ್ ಕ್ಯಾನ್ಸಲ್ ಮಾಡಿ ಬಿಟ್ರಲ್ಲ ಮಾರ್ರೆ, ಡೆಸ್ಟಿನೇಷನ್ ಇನ್ನೇನು ಹತ್ರ ಇರುವಾಗ. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಯ್ಯೇ, ಗೆಲ್ಲುವಂತ ಮ್ಯಾಚ್ ಹೇಗೆ ಸೋಲ್ಬೇಕು ಅನ್ನೋದನ್ನು KKR ತೋರಿಸಿದ್ರು. ಆ್ಯಂಡ್ LSG ಸೂಪರ್ ಅಪ್ಪ, ಎಕ್ಸ್ಪೆಕ್ಟ್ ಮಾಡಿರಲ್ಲ LSG ನಿನ್ನೆ ವಿನ್ ಆಗ್ತಾರೆ ಅಂತ. ಅಂತೂ ಇಂತೂ ವಿನ್ ಆದ್ರು. ಒಂದು ಪಂತ್ ಮುಖದಲ್ಲಿ ಆ ವಿನ್ ಆದ ಕೂಡಲೇ ಒಂದು ಆ ಎಕ್ಸ್ಪ್ರೆಷನ್ ಹೀಗೇನೋ ಮಾಡಿದ್ರಲ್ಲ, ಹೀಗೆ ಸಮಥಿಂಗ್ ಏನೋ ಮಾಡಿದ್ರು. ಅಂದರೆ ಒಂದು ದೀರ್ಘ ಉಸಿರಂದ್ರೆ ನಿಟ್ಟುಸಿರು, ಕರೆಕ್ಟ್, ದೀರ್ಘ ಉಸಿರಲ್ಲ, ನಿಟ್ಟುಸಿರು ಬಿಟ್ಟರು. ಸಾಕಾಗಿ ಹೋಗಿತ್ತು ಪಂತ್ಗೆ. ಯಾವಾಗ ಈ ಮ್ಯಾಚ್ ಮುಗಿತದಪ್ಪ ಅನ್ನುವಷ್ಟು ಸಾಕಾಗಿ ಹೋಗಿತ್ತು. ಯಾಕಂದರೆ ಅವರ ಬೌಲರ್ಸ್ ಒಂದು ವೈಡ್ ಹಾಕ್ತಿದ್ರು ಮಾರ್ರೆ. ಎಮ್ಮ ದೇವ, ಆ ವೈಡ್ ಹಿಡಿದು ಪಂತ್ಗೆ ಬೆನ್ನೋ ಬಂದು ಮಸಾಜ್ ಎಲ್ಲ ತಗೊಂಡು, ಅಥವಾ ಟ್ಯಾಕ್ಟಿಕಲ್ ಮೂವ್ ಇರ್ಬೋದು ಟು ಸ್ಲೋ ಡೌನು, ಪೇಸು, ಮ್ಯಾಚಿನ ಪೇಸು ಡೌನ್ ಮಾಡಲಿಕ್ಕೆ ಟ್ಯಾಕ್ಟಿಕಲ್ ಮೂವ್ಸೇ ಇರ್ಬೋದು. ಬಟ್ ಎನಿವೇಸ್ ಅಟ್ ದ ಎಂಡ್ LSG ವಿನ್ ಆದರು. ಎಂಥ ಮ್ಯಾಚ್ ಮಾರ, ಸೈಕ್ ಮ್ಯಾಚ್ ನೋಡಿ. ನಮ್ಮ ಕುಕ್ಕರ್ ಸಹ ವಿಜಿಲ್ ಹೊಡಿತಾ ಉಂಟು, ಮ್ಯಾಚ್ ಸೂಪರ್ ಉಂಟಂತ. ನಾವು ಹೇಳಿದ್ದೇವೆ ಕುಕ್ಕರ್ ವಿಜಿಲ್ ಹೊಡಿತದಂತ. ಇಲ್ಲ ವಿಡಿಯೋ ಮಾಡಂತ ಹೇಳಿದ್ರು. ಈಗ ಸೌಂಡ್ ಬರ್ತಾ ಉಂಟು, ಪರವಾಗಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ LSG 238 ರನ್. ಕ್ರೆಡಿಟ್ ಗೋಸ್ಟು ಆಫ್ಕೋರ್ಸ್, ನಿಮಗೆ ಗೊತ್ತಿರ್ತದೆ, ಮ್ಯಾಚ್ ನೋಡದಿದ್ರೆ ಸಹ ಗೊತ್ತಿರ್ತದೆ. ಪೂರನ್, ಮಾರ್ಷ್ ಮತ್ತೆ ಅಲ್ಲಿ ಮಾರ್ಕ್ರಮ್, ಈ 3 ಜನ ಆ್ಯಂಡ್ ಇನ್ನೊಬ್ಬ ಮಿಲ್ಲರ್ ಇದ್ದ, 4 ಜನ ಪ್ರಳಯಾಂತಕರ ಅವರ ತಂಡದಲ್ಲಿದ್ದಾರೆ. ಮಿಲ್ಲರ್ಗೆ ಬ್ಯಾಟಿಂಗ್ ಸಿಗಲಿಲ್ಲ. ಇವ್ರು 3 ಜನ ಒಂದು ಹೊಡೆದ್ರು. ಫಸ್ಟ್ ವಿಕೆಟಿಗೆ 99 ರನ್ ಪಾರ್ಟ್ನರ್ಶಿಪ್. ಆ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಅಂದ್ಕೊಳ್ಳೋದೇನು, ಮಾರ್ಚ್ ಫಾಸ್ಟಾಗಿ ಹೊಡಿತಾರೆ, ಯಾರು ಮಾರ್ಕ್ರಮ್ ಅವರು ನಿಂತ್ಕೊಂಡು ಆಡ್ತಾರೆ ಅಂತ. ಇದು ಉಲ್ಟಾಗಿತ್ತು. ನಿನ್ನೆ 28 ಬಾಲ್ಗೆ 47 ರನ್ ಮಾರ್ಕ್ರಮ್ ಅವರು ಹೊಡೆದದ್ದು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಮಾರ್ಚ್ ಅವರು ಸ್ವಲ್ಪ ಸ್ಲೋ ಇದ್ರು. 99 ರನ್ ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್. ಅಂತೂ ಇಂಥ ಹರ್ಷಿತ್ ರಾಣಾ ಅವರು ಹಾಕಿದಂಥ ಸ್ಲೋ ಬಾಲ್ ಪಿಕ್ ಮಾಡ್ಲಿಕ್ಕೆ ಆಗಲಿಲ್ಲ ಮಾರ್ಕ್ರಮ್ ಅವರಿಗೆ, ಡಮ್ ಅಂತ ಔಟ್ ಆದರು. ಆ್ಯಂಡ್ ಮಾರ್ಕ್ರಮ್ ಅವರು ಔಟ್ ಆಗುವ ತನಕ ಒಂದು ಓವರಿಗೆ 10 ರನ್ ಥರ ಬರ್ತಾ ಇತ್ತು. 200 ಹೊಡಿಬೋದು ಮಾರ್ರೆ, 190, 200, 210, 238 ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅದಕ್ಕೆ ಆ ಗೇರ್ ಚೇಂಜ್ ಮಾಡಲಿಕ್ಕೆ ಕಾರಣ ಅಫ್ಕೋರ್ಸ್ ಪೂರನ್. ಎಂತ ಮರ್ಷಿ, ಸ್ವಲ್ಪ ನಿಧಾನ ಹೊಡಿ ಮಾರ್ರೆ. 6 ಎಲ್ಲ, ಅದು ಎಷ್ಟು ದೊಡ್ಡ 6 ಗೊತ್ತುಂಟಾ? ಅಷ್ಟು ದೊಡ್ಡ 6 ಹೊಡೆದು ಸಹ 12 ರನ್ ಏನು ಕೊಡೋದಿಲ್ಲ, 6 ರನ್ ಕೊಡೋದು. ಅಷ್ಟು ದೊಡ್ಡ 6 ಬೇಡ ಅಂತ ಕಾಣ್ತದೆ ಪೂರನ್. ಆ್ಯಂಡ್ ಮಿಶೆಲ್ ಮಾರ್ಚ್ ಅವರು 50 ರನ್ ಕಂಪ್ಲೀಟ್ ಮಾಡಿದಾಗ 36 ಬಾಲಿಗೆ 50 ರನ್ ಕಂಪ್ಲೀಟ್ ಮಾಡಿದರು. ಅಗೈನ್ ಅವರ ಒಂದು ಫಾರ್ಮ್ ಏನಿದೆ, ಈ ಥರದ ಫಾರ್ಮ್ ನಾವು ಯಾರು ಸಹ ನೋಡಿರಲಿಲ್ಲ. ಅವ್ರದ್ದು ಇಷ್ಟು ಕನ್ಸಿಸ್ಟೆಂಟಾಗಿ IPL ಅಲ್ಲಿ ಯಾವತ್ತೂ ಸಹ ಆಡಿರಲಿಲ್ಲ. ಈಗ LSG ಸೇರಿದ ಮೇಲೆ ಎಂತ ಇದೆ ಅಂತ ಗೊತ್ತಿಲ್ಲ ಮಾರ್ರೆ. ಭಯಾನಕ ಕನ್ಸಿಸ್ಟೆನ್ಸಿ, ಭಯಾನಕ. 5 ಮ್ಯಾಚಲ್ಲಿ 450 ಹೊಡೆದ್ರು. 1 ಮ್ಯಾಚ್ ಡಕ್ಔಟ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. 36 ಬಾಲಿಗೆ 50 ರನ್ ಹೊಡೆದ್ರು. ಔಟ್ ಆದಾಗ 48 ಬಾಲಿಗೆ 81 ರನ್. ನೆಕ್ಸ್ಟ್ 12 ಬಾಲಲ್ಲಿ 30+ ಹೊಡೆದ್ರು. ಗೇರ್ ಪಟಾರ್ ಚೇಂಜ್. ಆ್ಯಂಡ್ ಭಯಂಕರ ಹೈಟ್ ಇದ್ದಾರೆ, ವೆಲ್ ಬಿಲ್ಟ್ ಬಾಡಿ, ಬ್ಯಾಟ್ ಸ್ಟ್ರೈಡ್ ಏನಿದೆ ಅಂದರೆ ಪೂರ್ತಿ ಕೈಯನ್ನು ಹೀಗೆ ತೊಗೊಂಡು ಹೋಗ್ತಾರೆ. ನಾನು ಪೂರನ್ ಥರ ಬ್ಯಾಟ್ ಸ್ವಿಂಗ್ ಅಂತ ಹೇಳೋದಿಲ್ಲ, ಬಟ್ ಬ್ಯಾಟ್ ಸ್ಟ್ರೈಡ್ ಇದೆಯಲ್ಲ, ಸಿಕ್ಕಾಪಟ್ಟೆ ಸೂಪರ್. ಬಟ್ ಪ್ರಧಾನ ಆಕರ್ಷಣೆ, ಮ್ಯಾಚಿನ ಪ್ರಧಾನ ಆಕರ್ಷಣೆ ಪೂರನ್ ಅವರು. ಹಣ ಬಂದ ಶುರು ಹಚ್ಕೊಂಡ ಡಮ. ರಾಕ್ಷಸ ಕೂಡ ಅಲ್ಲ, ಇದು ಕ್ರೂರಿ ರಾಕ್ಷಸ, ನರ ರಾಕ್ಷಸ. ಆ ಥರ ರಾಕ್ಷಸರಿಗೆ ಸಹ ಒಂಚೂರು ಕರುಣೆ ಇರ್ಬೋದು ಅಂತ ಕಾಣ್ತದೆ. ಈ ಪೂರನಿಗೆ ಕರುಣೆದು ಕೂಡ ಗೊತ್ತಿಲ್ಲ. ಎಂತ ಹೊಡೆಯೋದು ಮಾರ್ರೆ ಅದು. ಮಾರ್ಚ್ ಅವರು ಔಟ್ ಆದ ಕೂಡಲೇ ಪಂತ್ ಬರಲಿಲ್ಲ. ಒಂದು ಅವರ ಫಾರ್ಮ್ ಕೈ ಕೊಟ್ಟಿದೆ. ಬಟ್ ಹೇಳಿದ್ದು ಏನಂತ, ನಾವು ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಟ್ರೈ ಮಾಡ್ತಿದ್ದೆವು ಲಂಗ್ ಪುಸ್ಕ್. ಅದು ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಷ್ಟು ದೊಡ್ಡರಲ್ಲ. ಸಮದ್ ಅವರನ್ನು ಕಳಿಸಿದರು. ಸಮದ್ ಅವರಿದ್ದು ಮತ್ತು ಪೂರನ್ ಅವ್ರದ್ದು 50 ಪಾರ್ಟ್ನರ್ಶಿಪ್ ಆದಾಗ ಸಮದ್ ಅವರ ಕಾಂಟ್ರಿಬ್ಯೂಷನ್ 2 ಬಾಲಿಗೆ 2. ಮಿಕ್ಕಿದೆಲ್ಲ ರನ್ ಹೊಡೆದೋದೆಲ್ಲ ಪೂರನ್. ಈ ಮಾರ್ಚ್ ಔಟ್ ಆದಾಗ ಪೂರನ್ ಅವರು 16 ಬಾಲಿಗೆ 32 ರನ್ ಹೊಡೆದಿದ್ರು. ನೆಕ್ಸ್ಟ್ ಸಮದ್ ಅವ್ರ ಜೊತೆ ಏನು 50 ಪಾರ್ಟ್ನರ್ಶಿಪ್ ಅಂತಲ್ಲ, ಅದರಲ್ಲಿ 14 ಬಾಲ್ ಪೂರನ್ ಅವರು ಆಡಿದರು. ಸೊ 16 ಬಾಲಿಗೆ 32 ಇದ್ದದು 14 ಬಾಲ್ ಅಂದರೆ 30 ಬಾಲ್ ಆಗುವಾಗ ಎಷ್ಟಾಗಿರ್ಬೋದು, ಒಂದು 60 ರನ್ ಹೊಡೆದಿರ್ಬೋದು. 76 ರನ್ ಯಾರು ಮಾರ್ರೆ ಹೊಡೆದಂದರೆ. ಸಮದ್ ಅವರು ಸುಮ್ಮನೆ ನೋಡ್ಕೊಂಡಿದ್ದಾರೆ. ನನ್ನನ್ನು ಇದು ಆಟ ಆಡಲಿಕ್ಕೆ ಇಲ್ಲಿ ಕರೆದದ, ಅಥವಾ ಸ್ವಲ್ಪ ಹತ್ತಿರದಿಂದ ಪೂರನ್ ಅವರು ಹೇಗೆ ಹೊಡಿತಾರೆ ಅಂತ ನೋಡಲಿಕ್ಕೆ ಕರೆದ ಅಂತ ಕನ್ಫ್ಯೂಸ್ ಆಗಿರ್ಬೋದು. ಆ ರೇಂಜಿಗೆ ಅಂದರೆ ಒಬ್ಬ ಮಾತ್ರ ಹೊಡಿತಿದ್ದಾನೆ, ಇನ್ನೊಬ್ಬನಿಗೆ ಪಾಪ ಬ್ಯಾಟಿಂಗೇ ಸಿಗಲಿಲ್ಲ. ಸಮದಿಗೆ ಬ್ಯಾಟಿಂಗ್ ಸಿಗಲಿಲ್ಲ. ಸಮದ್ ಏನು 8 ಬಾಲಿಗೆ 2 ಅಲ್ಲ, 2 ಬಾಲ್ ಸಿಕ್ಕಿದೆ. 2 ಬಾಲಿಗೆ 2 ರನ್ ಹೊಡೆದ್ರು. ಕೊನೆಗೆ ಮತ್ತೊಮ್ಮೆ ಸ್ಟ್ರೈಕ್ ಸಿಕ್ಕಿದಾಗ ಒಂದು 4 ಹೊಡೆದು
ನೆಕ್ಸ್ಟ್ ಔಟ್ ಆದರು 238 ರನ್. ಎಲ್ಲ ಪೂರನ್ನು ಮಾರ್ಕ್ರಮ್ ಅವರ ಕೃಪಾ ಕಟಾಕ್ಷದಿಂದ ಏನು 238 ರನ್ ಎಲ್ಲ ಬೌಲರ್ಸ್ ಸಹ ಹೊಡಿಸ್ಕೊಂಡಿದ್ದಾರೆ. KKR ಇದು ಟು ಎನ್ ಎಕ್ಸ್ಟೆಂಟ್ ವರುಣ್ ಚಕ್ರವರ್ತಿ ಅವರು ಒಂಚೂರು 4 ಓವರಿಗೆ 31 ಹಾಗೆ ಕಂಟ್ರೋಲ್ ಮಾಡಿದ್ದಾರೆ ಬಿಟ್ಟರೆ ಮಿಕ್ಕಿದಂಥ ಎಲ್ಲ ಬೌಲರ್ಸ್ ಕೂಡ ಧಾರಾಳವಾಗಿ ಹೊಡಿಸ್ಕೊಂಡಿದ್ದಾರೆ. ಯಾರಿಗೆ ಸಹ ದಯೆ ದಾಕ್ಷಿಣ್ಯ ಅಂತ ಸಹ ತೋರಿಸಲಿಲ್ಲ. ಬಟ್ KKR ಇದು ಚೇಸು ಒಂದು 13 ಓವರ್ ತನಕ ದೇವರ್ ಅಹೆಡ್ ಆಫ್ LSGಗಿಂತ ತುಂಬ ಮುಂದೆ ಇದ್ರು. ಇದು KKR ವಿನ್ ಆಗ್ತದೆ ಮಾರ್ರ, ಚೇಸ್ ಅಂದರೆ ಹೀಗಿರಬೇಕು, ವಾಟರ್ ಚೇಸ್ ಹಾಗೆ ಹೀಗೆ ಮನಸ್ಸಲ್ಲೆಲ್ಲ ನಾವು ಅಂದ್ಕೊಳ್ತೇವಲ್ಲ. ಓಕೆ, KKR ಈಗ ವಿನ್ ಆಗ್ತದೆ, ಈ ಥರ ಮಾತಾಡುವ, ಸ್ಕ್ರಿಪ್ಟ್ ಅಲ್ಲ, ಬಟ್ ಇಂತಿಂಥ ಪಾಯಿಂಟ್ ಮಾತಾಡುವ ಅಂತ. 13 ಓವರ್ ಆದಮೇಲೆ ಎಂತ ಆಯಿತು ಅಂತ ಗೊತ್ತಿಲ್ಲ. ನೆಕ್ಸ್ಟ್ 5 ಓವರ್ಗೆ 5 ವಿಕೆಟ್ ಬಿತ್ತು. ಡಿಕಾಕ್ ಮತ್ತು ನರೇನು ಸೂಪರ್ ಡೂಪರ್ ಪಾರ್ಟ್ನರ್ಶಿಪ್. ಅಂದರೆ ಆ ಇಂಟೆಂಟ್ ಬರೀತಾ ಏನು ಡಿಕಾಕ್ ಹೊಡೆದು 15 ರನ್, ಬಟ್ ಬಾಲ್ ವೇಸ್ಟ್ ಮಾಡಲಿಲ್ಲ. ನರೇನ್ ಆ ಕಡೆಯಿಂದ 13 ಬಾಲ್ಗೆ 30 ರನ್. ಪೈಸಾ ವಸೂಲ್ ಪರ್ಫಾರ್ಮೆನ್ಸ್. 200 ಮೇಲೆ ಸ್ಟ್ರೈಕ್ ರೇಟ್. ನಾನು ಇದನ್ನೇ ಹೇಳೋದು. ನರೇನ್ ಅವ್ರು ನೋಡಿ ಅಲ್ಲಿ ಸಿಂಪಲ್, ಅವರು ಮಿಸ್ಟೈಮ್ ಹೊಡೆದದ್ದು ಸಹ 4 ಹೋಗ್ತದೆ. ಯಾಕಂತಂದರೆ ಅವರು ಪವರ್ ಪ್ಲೇಯಲ್ಲಿ ಬ್ಯಾಟಿಂಗ್ ಮಾಡುವಾಗ ಎಲ್ಲರೂ ಸಹ ಒಳಗಡೆ ಇರ್ತಾರೆ, 30 ಸರ್ಕಲ್ ಒಳಗಡೆ ಇರ್ತಾರೆ, 2 ಫೀಲ್ಡರ್ಸ್ ಮಾತ್ರ ಹೊರಗಡೆ ಇರೋದು. ಸೊ ಮಿಸ್ಟೈಮ್ ಹೊಡೆಯುವಾಗ ಸಹ ಹಿ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಆ ಮಿಸ್ಟೈಮ್ 30 ಸರ್ಕಲನ್ನು ದಾಟಬೇಕು. ಅಷ್ಟಾದರೂ ಒಂದು ಸ್ವಲ್ಪ ಗಮನ ಇಟ್ಟುಕೊಂಡು ಮಿಸ್ಟೈಮ್ ಮಾಡ್ತಾರೆ. 30 ಸರ್ಕಲ್ ದಾಟ್ತದೆ, ಮೇಲಿಂದ ಈಗ ಹೋಗ್ತದೆ, ಪಿಚ್ ಆಗಿ 4 ಹೋಗ್ತದೆ, ಕೆಲವೊಂದು 6 ಹೋಗ್ತದೆ. ಸೊ ನಾ ಹೇಳೋದು CSK ಅವರು ದಯವಿಟ್ಟು ನೀವು ಧೋನಿಯವ್ರನ್ನ ನರೇನ್ ಥರ ಫ್ಲೋಟರ್ ಆಗಿ ಯೂಸ್ ಮಾಡಿ. ನರೇನ್ ಥರ ಮಿಸ್ಹಿಟ್ಸ್ ಹೊಡೆಯೋದಿಲ್ಲ. ಪವರ್ ಉಂಟು ಧೋನಿಯವರಿಗೆ. ಒಂದು ನಿಮಗೆ ಆ ಥರ ಕ್ವಿಕ್ಕಾಗಿ ರನ್ ಬರ್ತದೆ ಪವರ್ ಪ್ಲೇಯಲ್ಲಿ. ಅವ್ರದ್ದು ಜಾಬ್ ರೋಲ್ ಚೂರು ಚೇಂಜ್ ಮಾಡಿ, ನಿಮ್ಮದು ಕೆಲಸ ಇಷ್ಟೇ ಅಣ್ಣ, ಹೋಗಿ ದಡ ಬಡ ಹೊಡೀರಿ, ಬೀಸಿ, ಔಟಾಗಿ ಬನ್ನಿ. ರನ್ ಬಂದರೂ ಬಂತು, ಬೇಗ ಔಟ್ ಆದರೆ ಔಟ್ ಆಯಿತು. ಬಟ್ ಆ ರೋಲ್ ಒಂಚೂರು ಚೇಂಜ್ ಮಾಡಿ ಅಲ್ಲ, ಅಷ್ಟು ಕಷ್ಟವಾ? ಲಾಸ್ಟ್ 5 ಓವರಲ್ಲಿ ಹೊಡೆಯೋದನ್ನು ಫಸ್ಟ್ 5 ಓವರಲ್ಲಿ ಹೊಡಿಬೋದಲ್ಲ. ಲಾಸ್ಟ್ 5 ಓವರ್ ಹೊಡೆಯೋದು ಕಷ್ಟ, ಯಾಕಂದರೆ ಫೀಲ್ಡರ್ಸ್ ಕೂಡ ಹೊರಗಡೆ ಇರ್ತಾರೆ. ಫಸ್ಟ್ 5 ಓವರಲ್ಲಿ ಹೊಡಿಬೋದಲ್ಲ. ವಾಟ್ ಈಸ್ ರಾಂಗ್? ನನಗೆ ಅರ್ಥ ಆಗೋದಿಲ್ಲ. ನಿನ್ನೆ ಧೋನಿ ಅವ್ರು ಚಂದ ಮಾಡಿ ಆಡಿದ್ದಾರೆ. ನಾನು ಅದರ ಬಗ್ಗೆ ಮಾತಾಡಿದ್ದೇನೆ ಕೂಡ, ವಿಡಿಯೋ ನೋಡ್ಕೊಂಡು ಬನ್ನಿ. 13 ಬಾಲಿಗೆ 30 ರನ್. ಆ ಕಡೆಯಿಂದ ರಹಾನೆ ಅವರು ಹೊಡಿತಿದ್ದಾರೆ, ಡಮ್ ಅಂತ ಹೊಡಿತಾ ಇದ್ದಾರೆ. ಇವರು ಔಟ್ ಆದಮೇಲೆ, ಯಾರು ಔಟ್ ಆದಮೇಲೆ, ನರೇನ್ ಅವರು ಔಟ್ ಆದಮೇಲೆ ವೆಂಕಟೇಶ್ ಅಯ್ಯರ್ ಅವರು ಜಾಯ್ನ್ ಆದರು. ಅವರು ಕೂಡ ಚಚ್ತಾ ಇದ್ದಾರೆ. ಅದರ ಮೇಲೆ ಏನು LSG ಬೌಲರ್ಸ್ ಒಂದು ವೈಡ್ ಹಾಕೋದು, ದೇವರೇ. ಫಸ್ಟ್ ಬಾಲೇ ವೈಡ್ 4. ಇನ್ನಿಂಗ್ಸ್ ಇದು ಏನು ಸ್ಟಾರ್ಟ್ ಆಗಿದ್ದಲ್ಲ, ಡಿಕಾಕಿಗೆ ಹಾಕಿದಂಥ ಫಸ್ಟ್ ಬಾಲ್ ಆಕಾಶ್ದೀಪ್ ವೈಡ್ 4 ಹೋಗಿದೆ. ಸೊ 0 ಬಾಲಿಗೆ 5 ರನ್ ಬಂದಾಗಿ ಆಗಿದೆ. ಸೊ 239 ಚೇಸ್ ಮಾಡಲಿಕ್ಕೆ ಒಳ್ಳೆ ಬುನಾದಿ LSG ಬೌಲರ್ಸ್ ಹಾಕಿ ಕೊಟ್ಟಿದ್ರು. ಒಂದು 13th ಓವರ್ ಒಂದು ಯಾರು ಶಾರ್ದುಲ್ ಠಾಕೂರ್ ಅವರು ಬಂದರು. ಹಣ 5 ಬಾಲಿಗೆ 5 ವೈಡ್. ಅಂದರೆ ಅದಕ್ಕಿಂತ ಹಿಂದಿನ ಓವರಲ್ಲೇ ಅಷ್ಟೇ ಪಂತ್ ಅವರು ಟ್ರೀಟ್ಮೆಂಟ್ ತಗೊಂಡಿದ್ರು, ಬೆನ್ನು ನೋವು ಹಾಗೆ ಹೀಗೆ ಅಂತ. ಶಾರ್ದುಲ್ ಠಾಕೂರ್ ಅವರಿಗೆ ಎಂತ ಅನಿಸ್ತದೆ ಅಂತ ಗೊತ್ತಿಲ್ಲ, ಬೆನ್ನು ಇನ್ನಿಸ್ತು ಸ್ವಲ್ಪ ಜಾಸ್ತಿ ಮಾಡು ಅಂತ ಅಂದ್ಕೊಂಡು 5 ಬಾಲಿಗೆ 5 ವೈಡ್ ಹಾಕಿದ್ರು. ಬಟ್ ಆ ಓವರಲ್ಲಿ ಫುಲ್ ಟಾಸ್ ಬಾಲಿಗೆ ಆ ಓವರ್ದು ಕೊನೆಯ ಬಾಲು 12.6 ಅಥವಾ 13.6 ಅಂತ ಅಂದ್ಕೊಳ್ತೇನೆ. ಆ ಬಾಲಲ್ಲಿ ರಹಾನೆ ಅವರು ಔಟ್ ಆದರು. ಆ ಔಟ್ ಆದ ಮೇಲಿಂದ ಸ್ಟಾರ್ಟ್ ಆಗಿರುವಂಥ ಕೊಲ್ಯಾಪ್ಸ್ ಏನಿದೆ, ಅದರಿಂದಾಗಿ ಮ್ಯಾಚ್ ಸೋತದ್ದು. 5 ಓವರಲ್ಲಿ 5 ವಿಕೆಟ್ ಬಿತ್ತು. ಎಲ್ಲ ಸಹ ಫಸ್ಟ್ 3 ವಿಕೆಟ್ ಓವರಿನ ಕೊನೆಯ ಬಾಲಿಗೆ ಬಿದ್ದದ್ದು. ಬಟ್ ನನಗೆ KKR ಮ್ಯಾನೇಜ್ಮೆಂಟ್ ಬಗ್ಗೆ ಭಾರಿ ಬೇಜಾರಾದದ್ದು ಏನಂತಂದರೆ, ನೋಡಿ ನಿಮ್ಮ KKR ತಂಡ ಏನಿದೆ ಚೇಸಲ್ಲಿ ಭಾರಿ ಮುಂದೆ ಇತ್ತು, LSG ತಂಡಕ್ಕಿಂತ ತುಂಬ ಮುಂದೆ ಇತ್ತು. 13 ಓವರಿಗೆ 6 ಓವರಿಗೆ 90 ರನ್, ಪವರ್ ಪ್ಲೇಯಲ್ಲಿ 90 ರನ್ ಹರಿದು ಬಂತು. 10 ಓವರಿಗೆ 130 ಆಗಿತ್ತು, 10 ಓವರಿಗೆ 130 ಕರೆಕ್ಟ್. 13 ಓವರಿಗೆ 160 ಆಗಿತ್ತು. ಸೊ ಪ್ರಾಪರ್ ಚೇಸ್ ಹೇಗಿರ್ಬೇಕು ಹಾಗೆ ನಡೀತಾ ಇತ್ತು. ರಹಾನೆ ಅವರು ಔಟ್ ಆದಮೇಲೆ ಇನ್ನು 7 ಓವರ್ ಬಾಕಿ ಇರೋದು, 7 ಅಥವಾ 6 ಓವರ್ ಬಾಕಿ ಇರೋದು. ಅಂದರೆ ಒಬ್ಬ ಫಿನಿಷರ್ ಮಾಡಬೇಕಾದ ಕೆಲಸ ಬಾಕಿ ಇದ್ದದಾಗಿತ್ತು. ಯಾಕೆ ರಿಂಕು ಸಿಂಗನ್ನು ಯಾಕೆ ಕಳಿಸ್ಲಿಲ್ಲ? ನಾವು ಲಾಸ್ಟ್ ಸೀಸನಿಂದ ಹೇಳ್ತಾ ಇದ್ದೇನೆ, ರಿಂಕು ಸಿಂಗ್ಗೆ ಕರೆಕ್ಟಾಗಿ ಬ್ಯಾಟಿಂಗ್ ಸಿಗೋದಿಲ್ಲ ಮಾರ. ಆ ಮನುಷ್ಯನಿಗೆ ಪಾಪ ಅಷ್ಟು ಎಬಿಲಿಟಿ ಉಂಟು. KKR ತಂಡದಲ್ಲಿ ಅವ್ರಿಗೆ ಕರೆಕ್ಟಾಗಿ ಬ್ಯಾಟಿಂಗೇ ಸಿಗ್ತಾ ಇಲ್ಲ. ಲಾಸ್ಟ್ 2 ಓವರಲ್ಲಿ ಬಂದು ಹೊಡಿ ಅಂತಂದ್ರೆ ಎಂತ ಹೊಡಿಲಿಕ್ಕಾಗ್ತದೆ? ಸೊ ಕರೆಕ್ಟ್ ಟೈಮ್ ಆಗಿತ್ತು, ರಿಂಕು ಸಿಂಗನ್ನು ಕಳಿಸ್ಬೋದಿತ್ತು. ಇಲ್ಲ ಬೇಡ ಆಯಿತು, ರಸೆಲ್ ಅವ್ರನ್ನಾದರೂ ಕಳಿಸ್ಬೋದಿತ್ತು. ರಮಣ್ದೀಪ್ ಅವರನ್ನು ಕಳಿಸಿದ್ರು 2 ಓವರ್ ಆದಮೇಲೆ. ಆ್ಯಕ್ಚುಲಿ ರಘುವಂಶಿ ಅವರು ಬರ್ತಾಯಿದ್ರು. ರಮಣ್ದೀಪ್ ಅವರನ್ನು ಯಾಕೆ ಕಳಿಸುವ ಅಗತ್ಯ ಇತ್ತು? ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಅದಾದಮೇಲೆ ರಘುವಂಶಿ ಬಂದರು. ಅವರು ಕೂಡ ಹಾಗೆ ಫುಲ್ ಟಾಸ್ ಬಾಲಿಗೆ ಔಟ್ ಆದದ್ದು, ರಹಾನೆ ಅವರ ಥರ. ಫುಲ್ ಟಾಸ್ ಬಾಲಿಗೆ
ತೆಗೆದು ಸ್ಟ್ರೈಟ್ ಸಿಕ್ಸ್ ಹೊಡೆದು ಬಿಟ್ಟು ಏನೋ ಹಿಂದೆ ಹೊಡಲಿಕ್ಕೆ ಟ್ರೈ ಮಾಡಿದ್ರು, ಮಿಸ್ ಟೈಮ್ ಆಯಿತು, ಪಂತ್ ಅವರಿಗೆ ಕ್ಯಾಚ್ ಹೋಯಿತು. ರಘುವಂಶಿ ಆದಮೇಲೆ ಮತ್ತೆ ರಸೆಲ್ ಅಣ್ಣ ಸಹ ಎಂತ ಸಹ ನಡೀಲಿಲ್ಲ, ಒಂದು ಸಿಕ್ಸ್ ಹೊಡೆದು ಔಟ್ ಆದರು. 6 ವಿಕೆಟ್ ಹೋದ್ಮೇಲೆ ರಿಂಕು ಸಿಂಗ್ ಅವರು ಬರ್ತಾ ಇದ್ದಾರೆ. ನಾನ್ ಸೆನ್ಸ್ ಯಾರ್. 162ಕ್ಕೆ 2 ಇದ್ದದ್ದು 185ಕ್ಕೆ 7 ವಿಕೆಟ್ ಹೋಗಿ ಆಯಿತು. 23 ರನ್ನಿಗೆ 5 ವಿಕೆಟ್. ಆ ಒಂದು ಅಂತರ ಪ್ರತಿ ಓವರಲ್ಲಿ ವಿಕೆಟ್ ಹೋಗಿದೆ, ಪ್ರತಿ ಓವರಲ್ಲಿ ಒಂದೊಂದೊಂದೊಂದು ವಿಕೆಟ್ ಹೋಗಿದೆ. ರಿಂಕು ಸಿಂಗಿಗೆ ಎಂತ ಮಾಡಬೇಕಂತ ಗೊತ್ತಾಗಿಲ್ಲ. ಆ್ಯಂಡ್ ಹರ್ಷಿತ್ ರಾಣಾ ಅವರ ಕೆಲಸ ಏನಾಗಿತ್ತು, ಸ್ಟ್ರೈಕನ್ನು ರಿಂಕು ಸಿಂಗ್ ಅವರಿಗೆ ಕೊಟ್ಟರಾಯಿತು, ಮಿಕ್ಕಿದನ್ನು ರಿಂಕು ಸಿಂಗ್ ಅವರು ನೋಡ್ಕೊಳ್ತಾರೆ. ಹರ್ಷಿತ್ ರಾಣಾ ಲಾಸ್ಟ್ ಓವರಲ್ಲಿ ಮಾಡಿದ ಹಾಗೆ ಲಾಸ್ಟ್ ಓವರಲ್ಲಿ 24 ರನ್ ಬೇಕು. ಬಿಷ್ಣೋಯ್ ಅವರು ಓವರ್ ಹಾಕ್ಲಿಕ್ಕೆ ಬಂದದ್ದು. ಆ ಮ್ಯಾಚನ್ನು ಯಾರಾದರೂ ವಿನ್ ಮಾಡ್ಬೋದು ಅಂತಿದ್ರೆ ಇಟ್ ಈಸ್ ನನ್ ಅದರ್ ದೆನ್ ರಿಂಕು ಸಿಂಗ್. ಅದನ್ನು ನೀವು ಕೂಡ ಒಪ್ಕೊಳ್ತೀರಿ, ಗೀಟರ್ಸ್ ಎಲ್ಲರೂ ಸಹ ಒಪ್ಕೊಳ್ತೀರಿ. ಫಸ್ಟ್ ಬಾಲ್ ಹರ್ಷಿತ್ ರಾಣಾ ಅವ್ರು ಏನು ಮಾಡಬೇಕಾಗಿದ್ದು, ಒಂದು ಸಿಂಗಲ್ ತೆಗೆದು ಕೊಡಬೇಕಿತ್ತು ಯಾರು, ರಿಂಕು ಸಿಂಗ್ ಅವರಿಗೆ. ಫಸ್ಟ್ ಬಾಲ್ 4 ಹೊಡೆದ್ರು, ಓಕೆ ಸರಿ. ಸೆಕೆಂಡ್ ಬಾಲ್ ಡಾಟ್ ಬಂತು, ಥರ್ಡ್ ಬಾಲ್ 1 ರನ್, ಅಂದರೆ 3 ಬಾಲ್ಗೆ ನೀವು 5 ರನ್ ಹೊಡೆದದ್ದು ಹರ್ಷಿತ್ ರಾಣಾ ಅವರು. ನೆಕ್ಸ್ಟ್ 3 ಬಾಲ್ಗೆ 19 ರನ್ ಹೊಡಿಬೇಕು. ರಿಂಕು ಸಿಂಗ್ ಎಂತ ಹೊಡಿಲಿಕ್ಕೆ ಆಗ್ತದೆ, 2 4 ಹೊಡೆದ್ರು, 1 6 ಹೊಡೆದ್ರು. ಮ್ಯಾಚ್ 4 ರನ್ನಿಂದ ಡಮಾರ್ ಸೋತರು. 238 ಇವ್ರು ಹೊಡೆದ್ರೆ, ಯಾರು LSG ಹೊಡೆದ್ರೆ, 234 ರನ್ KKR ಹೊಡೆದ್ರು. ಎಲ್ಲಾರು ಅಪ್ಪಿ ತಪ್ಪಿ ಹರ್ಷಿತ್ ರಾಣಾ ಅವರು ಫಸ್ಟ್ ಬಾಲ್ ಸಿಂಗಲ್ ತೆಗೆದು ಕೊಟ್ಟಿದ್ರೆ ಮಿಕ್ಕಿದಂತಹ 5 ಬಾಲ್ಗಳಲ್ಲಿ 23 ರನ್ ಹೊಡೆಯುವಂತಹ ಅವಕಾಶ KKRಗೆ ಇತ್ತು. ರಿಯಲಿಸ್ಟಿಕ್ ನೋಡೋದಿದ್ರೆ ಸಹ ಅವರ ಕ್ಯಾಲಿಬರಿಗೆ, ಯಾರಿಗೆ ರಿಂಕು ಸಿಂಗ್ ಅವರ ಕ್ಯಾಲಿಬರ್ ಹಾಗೂ ರವಿ ಬಿಷ್ಣೋಯ್ ಅವರ ಪೂವರ್ ಫಾರ್ಮ್, ಅದೆಲ್ಲ ನೋಡೋದಿದ್ರೆ ಎಸ್ 5 ಬಾಲಿಗೆ 23 ರನ್ ಹೊಡಿಬೋದು. ಒಂದು 3 6 2 4 ಏನೋ ಒಂದು ಟ್ರೈ ಆದರೂ ಮಾಡ್ಬೋದಿತ್ತು. ಈ ಹರ್ಷಿತ್ ರಾಣಾ 3 ಬಾಲ್ ವೇಸ್ಟ್ ಮಾಡಿದ್ರಿಂದಾಗಿ, 3 ಬಾಲಲ್ಲಿ ಕೇವಲ 5 ರನ್ ಬಂದದ್ರಿಂದಾಗಿ ಅಲ್ಲಿ ಆ ಒಂದು ಆಸೆ ಏನಿದೆ, ಓಕೆ ಇದು ವಿನ್ ಆಗಬಹುದು, ವಿನ್ ಆಗ್ಲಿಕ್ಕಾಗಲಿಲ್ಲ. ಅಬ್ಬಬ್ಬ ಅಂತಂದರೆ ಒಂದು ಸೂಪರ್ ಓವರ್ ತನಕ ತಗೊಂಡೋಗ್ಬೋದಿತ್ತು, ಬಟ್ ಅದು ಕೂಡ ಆಗಲಿಲ್ಲ. 2 4 1 6 ಬಂದು ರಿಂಕು ಸಿಂಗ್ 15 ಬಾಲಿಗೆ 38 ರನ್ ಹೊಡೆದ್ರು. ಬಟ್ ಯೂಸ್ ಎಂತ ಮಾರ್ರೆ, ಅಷ್ಟು ಚಂದ ಮಾಡಿ ಆಡಿ ಸಹ ವಿನ್ ಮಾಡಿಸ್ಲಿಕ್ಕೆ ಆಗಲಿಲ್ಲ. ನರೇನ್ 13 ಬಾಲಿಗೆ 30 ಭಾರಿ ಚಂದ ಮಾಡಿ ಆಡಿದರು. ಆ್ಯಂಡ್ ರಹಾನೆ ಅವರು 35 ಬಾಲಿಗೆ 61 ರನ್ ಭಾರಿ ಚಂದ ಮಾಡಿ ಆಡಿದರು. ಬಟ್ ಆ ಕಂಟಿನ್ಯೂಸ್ 5 ಓವರಲ್ಲಿ 5 ವಿಕೆಟ್ ಬಿದ್ದು ಎಲ್ಲೆಲ್ಲ ಗಡಿ ಹೋಯಿತು. ಆ್ಯಂಡ್ ದಿಗ್ವೇಶ್ ಅವರು ಫಸ್ಟ್ 2 ಮ್ಯಾಚ್ ಹೀಗೆ ಸೈನ್ ಹಾಕಿದ್ರಲ್ಲ, ಪೇಪರಿಗೆ ಸೈನ್ ಹಾಕಿದ್ರು, ಅದಕ್ಕೆ ಫೈನ್ ಬಿದ್ದಿತ್ತು. ಅದಕ್ಕೆ ರಗಳೆಯ ಬೇಡ ಮಾರ್ರೆ, ಇಡೀ ಭೂಮಿಯ ನಂದು ಅಂತ ಗ್ರೌಂಡಿಗೆ ಸೈನ್ ಹಾಕಿದ್ರು. ವಿಕೆಟ್ ತೆಗೆದ ಮೇಲೆ ಗ್ರೌಂಡಿಗೆ, ನರೇನಿದು ವಿಕೆಟ್ ತೆಗೆದ ಮೇಲೆ ಗ್ರೌಂಡಿಗೆ ಸೈನ್ ಹಾಕಿದ್ರು. ನನ್ನ ಪ್ರಕಾರ ಭಯಂಕರ ರಿಚ್ ಅಂತ ಅನ್ನಿಸ್ತದೆ ಅವರು. ಈ ಮ್ಯಾಚ್ ಸಹ ಫೈನ್ ಬಿದ್ದರೆ ಇಟ್ ಈಸ್ ಇಲ್ಲ ಫೈನ್ ಬಿದ್ದಿಲ್ಲ ಅಂತ ಅಂದ್ಕೊಳ್ತೇನೆ. ಈ ಮ್ಯಾಚ್ ಸೆಲೆಬ್ರೇಷನ್ಗೆ ಸಹ ಫೈನ್ ಕೊಟ್ಟರೆ ನಾನು ಅವರು ಸಿಕ್ಕಾಪಟ್ಟೆ ರಿಚ್, ದುಡ್ಡಿದ್ದು ಕ್ಯಾರಿ ಇಲ್ಲ ಅಂತ ಅಂದ್ಕೊಳ್ತೇನೆ. ಎಸ್, ಮ್ಯಾಚ್ ಅಂತ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. KKR ಶುಡ್ ಹ್ಯಾವ್ ವನ್. ಅವರು ಇದ್ದ ಪೊಸಿಷನ್ನಿಗೆ ಅವರು ಆರಾಮಾಗಿ ವಿನ್ ಆಗಬೇಕಿತ್ತು. ಆ್ಯಂಡ್ ಅಷ್ಟು ವೈಡ್ 20 ವೈಡ್ ಹಾಕಿದ್ದಾರೆ LSG ತಂಡ, ಅಂದರೆ 3.2 ಓವರ್ಸ್ ಎಕ್ಸ್ಟ್ರಾ ಹಾಕಿದ್ದಾರೆ. ಅಷ್ಟಾಗಿ ಸಹ LSG ವಿನ್ ಆದದ್ದು ಪಂತಿಗೆ ಒಂದ್ಸಲ ಅಂತ ಆಗಿರ್ಬೋದು. ಕ್ರೆಡಿಟ್ ಗೋಸ್ಟು ಪೂರನ ಹೊಡೆದದ್ದು ಕ್ರೇಜಿ ಹಿಟ್ಟಿಂಗ್. ಆ್ಯಂಡ್ ಸ್ವಯಂಕೃತ ಅಪರಾಧ KKR ಮ್ಯಾನೇಜ್ಮೆಂಟ್ ಇದು. ಅಷ್ಟು ಲೇಟ್ ಕಳಿಸುದ ರಿಂಕು ಸಿಂಗನ್ನು, ತಲೆ ಕೆಟ್ಟಿದೆ ಅಂತ ಅನ್ನಿಸ್ತದೆ ನನಗೆ. ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿ ಅವರು ಬಾ. ನಮಸ್ಕಾರ.